ಭಯಾನಕ ಬದಲಾವಣೆ. ಕ್ಯಾಪ್ಟಾಗನ್ ಡ್ರಗ್ನ ಡೇಂಜರ್ ಸ್ಟೋರಿ. ಭಾರತದಲ್ಲಿ ಮಾದಕ ವಸ್ತುಗಳ ಜಾಲ ದಿನದಿಂದ ದಿನಕ್ಕೆ ಭೀಕರ ರೂಪ ಪಡೆದುಕೊಳ್ಳುತ್ತಿರುವ ನಡುವೆ ಇದೀಗ ಜಿಹಾದಿ ಡ್ರಗ್ ಎಂದೇ ಕರೆಯಲಾಗುತ್ತಿರುವ ಕ್ಯಾಪ್ಟಗಾನ್ ಡ್ರಗ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಡ್ರಗ್ ಮಾಫಿಯಾ ಉಗ್ರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸಲು ಈ ಮಾದಕ ವಸ್ತುವನ್ನು ಬಳಸುತ್ತಿದೆ ಎಂಬ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಇದೇ ಹಿನ್ನೆಲೆ ಕೇಂದ್ರ ಸರ್ಕಾರ ಡ್ರಗ್ ಫ್ರೀ ಇಂಡಿಯಾ ಸಂಕಲ್ಪದಡಿ ಡ್ರಗ್ ಜಾಲದ ವಿರುದ್ಧ ಕಠಿಣ ಕಾರ್ಯಾಚರಣೆಗಳನ್ನು ಮುಂದುವರೆಸಿದೆ. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದು, ಆಪರೇಷನ್ ರೇಜ್ ಪಿಲ್ ಮೂಲಕ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಯಾಪ್ಟಗಾನ್ ಡ್ರಗ್ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸುಮಾರು 182 ಕೋಟಿ ಮೌಲ್ಯದ ಈ ಡ್ರಗ್ ಕಳ್ಳಸಾಗಣೆ ಮಧ್ಯಪ್ರಾಚ್ಯಕ್ಕೆ ರವಾನೆಯಾಗಬೇಕಾಗಿತ್ತು ಎಂಬ ಸಂಗತಿಯೂ ಬೆಳಕಿಗೆ ಬಂದಿದೆ. ವಿಧ್ವಂಸಕ ಚಟುವಟಿಕೆಗಳಲ್ಲಿ ತೊಡಗಿರುವ ಉಗ್ರರು ಹಾಗೂ ಭಯೋತ್ಪಾದಕರು ಬಳಸುವ ಮಾದಕ ವಸ್ತುಗಳ ಸಾಗಾಟವನ್ನು ದೆಹಲಿಯಲ್ಲಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿರಿಯನ್ ಮೂಲದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಈ ಮೂಲಕ ಮಾದಕ ವಸ್ತುಗಳ ವಿರುದ್ಧ ದೇಶವು ಶೂನ್ಯ ಸಹಿಷ್ಣುತೆ ನೀತಿಗೆ ಕಟ್ಟುನಿಟ್ಟಾಗಿ ಬದ್ಧವಾಗಿದೆ ಎಂಬುದನ್ನು ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟಕ್ಕೂ ಏನಿದು ಡ್ರಗ್ಸ್? ಇದರ ಅಡ್ಡ ಹೆಸರೇನು? ಎಲ್ಲ ವಿವರ ಇಲ್ಲಿದೆ. ಸಿಂಥೆಟಿಕ್ ಆಫೆಂಟಮೈನ್ ಕ್ಯಾಪ್ಟಗಾನ್ ಹೆಚ್ಚು ವ್ಯಸನಕಾರಿಯಾದ ಮಾದರಿಯ ಉತ್ತೇಜಕವಾಗಿದೆ. ಇದಕ್ಕೆ ಜಿಹಾದಿ ಡ್ರಗ್ ಎಂಬ ಅಡ್ಡ ಹೆಸರಿದೆ. ಯಾಕಂದ್ರೆ ಐಸಿಸ್ನಂತಹ ಉಗ್ರಗಾಮಿ ಗುಂಪುಗಳು ದಾಳಿಯ ವೇಳೆ ಭಯವನ್ನು ಕಡಿಮೆ ಮಾಡಿಕೊಳ್ಳಲು, ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಡ್ರಗ್ಸ್ ಬಳಸುತ್ತಾರೆ. ಇದನ್ನು ಬಡವರ ಕೊಕೇನ್ ಎಂದು ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಅಥವಾ ವೆಬ್ ಸೀರೀಸ್ಗಳಲ್ಲಿ ನಾವು ನೋಡುವ ಜಾಂಬಿ ಪಾತ್ರಗಳು ನೆನಪಾಗುತ್ತವೆ. ನೋವು ಗೊತ್ತಾಗದಂತೆ ಹಸಿವು ನಿದ್ರೆ ಮರೆತು ಅತಿಯಾದ ಕ್ರೌರ್ಯದಿಂದ ವರ್ತಿಸುವ ಮಾನವರ ರೂಪದ ಭಯಾನಕ ವ್ಯಕ್ತಿಗಳಂತೆ ಕ್ಯಾಪ್ಟಗಾನ್ ಸೇವಿಸಿದ ಕೆಲವರ ವರ್ತನೆ ಕೂಡ ಇದೇ ರೀತಿಯಾಗಿರುತ್ತದೆ ಎನ್ನಲಾಗುತ್ತಿದೆ. ದೇಹ ಸಂಪೂರ್ಣ ದಣಿದಿದ್ದರೂ ಮೆದುಳು ಅತಿಯಾದ ಉತ್ಸಾಹದಲ್ಲಿರುವಂತೆ ಈ ಡ್ರಗ್ ಕೆಲಸ ಮಾಡುತ್ತೆ. ಹಸಿವು ಕಡಿಮೆಯಾಗುತ್ತೆ, ನಿದ್ರೆ ಮಾಯವಾಗುತ್ತೆ, ಭಯ ಎಂಬ ಭಾವನೆ ಕುಂಠಿತವಾಗುತ್ತೆ. ಪರಿಣಾಮವಾಗಿ ವ್ಯಕ್ತಿ ಸಾಮಾನ್ಯವಾಗಿ ಮನುಷ್ಯನಂತೆ ಯೋಚಿಸದೆ ಅತಿಯಾದ ಆಕ್ರಮಣಕಾರಿ ಹಾಗೂ ನಿಯಂತ್ರಣ ತಪ್ಪಿದ ರೀತಿಯಲ್ಲಿ ವರ್ತಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಕ್ಯಾಪ್ಟಗಾನ್ ಮೂಲತಃ ಒಂದು ಸ್ಟಿಮ್ಯುಲೆಂಟ್ ಡ್ರಗ್. ಇದು ಮೆದುಳಿನ ಮೇಲೆ ಪ್ರಭಾವ ಬೀರಿಕೊಂಡು ಕೃತಕ ಉತ್ಸಾಹವನ್ನ ಉಂಟುಮಾಡುತ್ತದೆ. ದೇಹದಲ್ಲಿ ಶಕ್ತಿ ಹೆಚ್ಚಿದಂತೆ ಭಾಸವಾಗುತ್ತದೆ. ದೀರ್ಘ ಸಮಯ ನಿದ್ರೆ ಇಲ್ಲದೆ ಇರಲು ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ಯುದ್ಧ ಪ್ರದೇಶಗಳಲ್ಲಿ, ಅತಿರೇಕಿ ಸಂಘಟನೆಗಳಲ್ಲೂ, ಕೆಲವು ಉಗ್ರ ಗುಂಪುಗಳಲ್ಲೂ ಇದರ ಬಳಕೆಯ ಬಗ್ಗೆ ಅನೇಕ ಬಾರಿ ಚರ್ಚೆಗಳು ನಡೆದಿವೆ. ವಿಶೇಷವಾಗಿ ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿ ಕ್ಯಾಪ್ಟಗಾನ್ ದೊಡ್ಡ ಮಟ್ಟದ ಕಳ್ಳಸಾಗಣೆ ಜಾಲದ ಭಾಗವಾಗಿರುವುದಾಗಿ ಹಲವು ವರದಿಗಳು ಹೇಳಿವೆ. ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿರುವ ಕೆಲ ಗುಂಪುಗಳು ತಮ್ಮ ಸದಸ್ಯರಿಗೆ ಈ ಡ್ರಗ್ ನೀಡುತ್ತಿದ್ದರು ಎಂಬ ಆರೋಪಗಳು ಹಿಂದೆ ಕೇಳಿಬಂದಿದ್ದವು. ಕಾರಣ ಸ್ಪಷ್ಟ. ಸಾಮಾನ್ಯ ಮನುಷ್ಯನಲ್ಲಿ ಇರುವ ಭಯ, ದಣಿವು, ನೋವು, ಹಸಿವು ಇವೆಲ್ಲವನ್ನು ಕಡಿಮೆ ಮಾಡಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲು ಈ ಡ್ರಗ್ ನೆರವಾಗುತ್ತದೆ ಎನ್ನಲಾಗುತ್ತೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಮನುಷ್ಯನನ್ನು ಭಾವನೆಗಳಿಲ್ಲದ ಯಂತ್ರದಂತೆ ವರ್ತಿಸುವ ಸ್ಥಿತಿಗೆ ತಳ್ಳುವ ಸಾಧ್ಯತೆಯೇ ಇದನ್ನ ಅತ್ಯಂತ ಅಪಾಯಕಾರಿ ಡ್ರಗ್ ಆಗಿ ಮಾಡಿದೆ. ಈ ಡ್ರಗ್ ಸೇವಿಸಿದ ಉಗ್ರರು ದಣಿಯಲ್ಲ, ಹಸಿವಾಗಲ್ಲ, ಕಣ್ಣಲ್ಲಿ ಭಯವಿರಲ್ಲ, ಎದುರಿಗೆ ಏನಾದ್ರೂ ಬಂದ್ರೂ ಹಿಂಜರಿಯಲ್ಲ. ಮನುಷ್ಯರ ಸಹಜ ಭಾವನೆಗಳನ್ನೇ ಕಳೆದುಕೊಂಡವರಂತೆ ವರ್ತಿಸುತ್ತಾರೆ. ಹಲವು ಅಂತಾರಾಷ್ಟ್ರೀಯ ತನಿಖಾ ವರದಿಗಳು ಹಾಗೂ ಭದ್ರತಾ ಎಮರ್ಜೆನ್ಸಿಗಳ ಮಾಹಿತಿ ಪ್ರಕಾರ ಇದಕ್ಕೆ ಪ್ರಮುಖ ಕಾರಣವೆಂದು ಹೇಳಲಾಗುತ್ತಿರುವುದು ಕ್ಯಾಪ್ಟಗಾನ್ ಎಂಬ ಅಪಾಯಕಾರಿ ಮಾದಕ ವಸ್ತು. ಇದೇ ಡ್ರಗ್ಗೆ ಈಗ ಜಿಹಾದಿ ಡ್ರಗ್ ಎಂಬ ಹೆಸರು ಬಂದಿದೆ. ಕ್ಯಾಪ್ಟಗಾನ್ ಎಂಬುದು ಮೂಲತಃ ಫೆನಥೈಲಿನ್ ಎಂಬ ಸಿಂಥೆಟಿಕ್ ಸ್ಟಿಮ್ಯುಲೆಂಟ್ ಬೀದಿ ಹೆಸರಾಗಿದೆ. ಇದನ್ನು ಆರಂಭದಲ್ಲಿ 1960ರ ದಶಕದಲ್ಲಿ ಮಕ್ಕಳಲ್ಲಿನ ಗಮನದ ಕೊರತೆಯ ಅಸ್ವಸ್ಥತೆ ಮತ್ತು ಅತಿಯಾದ ನಿದ್ರೆಯ ಸಮಸ್ಯೆಯಾದ ನಾರ್ಕೋಲೆಪ್ಸ್ ನಿವಾರಣೆಗೆ ಚಿಕಿತ್ಸೆ ನೀಡಲು ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಈ ಮಾದಕ ವಸ್ತುವು ಮನುಷ್ಯನನ್ನು ತೀವ್ರವಾಗಿ ವ್ಯಸನಕ್ಕೆ ತಳ್ಳುವ ಗುಣ ಹೊಂದಿದ್ದರಿಂದ ನಂತರದ ದಿನಗಳಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಪ್ರಸ್ತುತ ಕಾಳಸಂತೆಯಲ್ಲಿ ಚಲಾವಣೆಯಲ್ಲಿರುವ ಕಾನೂನುಬಾಹಿರ ಕ್ಯಾಪ್ಟಗಾನ್ ಮಾತ್ರೆಗಳು ಅಫೆಂಟಮೈನ್, ಕೆಫೀನ್, ಮೆಥಾಪೆಂಟಮೈನ್ ಮತ್ತು ಇತರ ಪ್ರಬಲ ಉತ್ತೇಜಕಗಳನ್ನು ಒಳಗೊಂಡಿರುತ್ತವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.
ಈ ಮಾದಕ ವಸ್ತುವನ್ನು ಸೇವಿಸುವುದರಿಂದ ಮನುಷ್ಯನಲ್ಲಿ ಜಾಗರೂಕತೆ ಹೆಚ್ಚುತ್ತದೆ, ಆಯಾಸ ಕಡಿಮೆಯಾಗುತ್ತೆ ಮತ್ತು ದೀರ್ಘಕಾಲದವರೆಗೆ ನಿದ್ರೆ ಬಾರದಂತೆ ಎಚ್ಚರವಾಗಿರಬಹುದು. ಇದೇ ಕಾರಣಗಳಿಂದಾಗಿ ಪಶ್ಚಿಮ ಏಷ್ಯಾ ಮತ್ತು ಮಧ್ಯಪ್ರಾಚ್ಯದ ಕೆಲವು ಭಾಗಗಳಲ್ಲಿ ಈ ಅಪಾಯಕಾರಿ ಡ್ರಗ್ಸ್ ಅನ್ನು ವ್ಯಾಪಕವಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ. ಇದರ ಉತ್ಪಾದನಾ ವೆಚ್ಚ ಅತ್ಯಂತ ಕಡಿಮೆ ಇರುವುದು ಮತ್ತು ಮಾರುಕಟ್ಟೆಯಲ್ಲಿ ಇದಕ್ಕೆ ಇರುವ ಭಾರಿ ಬೇಡಿಕೆಯಿಂದಾಗಿ ಇದು ಸಂಘಟಿತ ಅಪರಾಧ ಗ್ಯಾಂಗ್ಗಳು ಹಾಗೂ ಉಗ್ರಗಾಮಿಗಳೊಂದಿಗೆ ನಂಟು ಹೊಂದಿರುವ ಜಾಲಗಳಿಗೆ ಅಕ್ರಮ ಹಣಕಾಸು ಒದಗಿಸುವ ಪ್ರಮುಖ ಮೂಲವಾಗಿ ಮಾರ್ಪಟ್ಟಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಹಾದಿ ಡ್ರಗ್ ಆರಂಭದಲ್ಲಿ ಡ್ರಗ್ ಆಗಿ ಅಲ್ಲ, ಔಷಧಿಯಾಗಿತ್ತು. ಹೌದು, ಕ್ಯಾಪ್ಟಗನ್ ಎಂಬ ಹೆಸರಿನ ಇಂದು ಜಗತ್ತಿನಾದ್ಯಂತ ಕುಖ್ಯಾತಿ ಪಡೆದಿರುವ ಈ ಮಾದಕ ವಸ್ತು ಆರಂಭದಲ್ಲಿ ಡ್ರಗ್ ಆಗಿ ಅಲ್ಲ, ಔಷಧಿಯಾಗಿ ಪರಿಚಯಗೊಂಡಿತ್ತು ಎಂಬುದು ಅಚ್ಚರಿಯ ಸಂಗತಿ. 1960ರ ದಶಕದಲ್ಲಿ ಜರ್ಮನಿಯ ಔಷಧೀಯ ಕಂಪನಿಯೊಂದು ಫೆನೆಥೆಲೈನ್ ಎಂಬ ರಾಸಾಯನಿಕ ಸಂಯೋಗವನ್ನು ಬಳಸಿ ಕ್ಯಾಪ್ಟಗಾನ್ ಅನ್ನು ಅಭಿವೃದ್ಧಿಪಡಿಸಿತು. ಆ ಕಾಲದಲ್ಲಿ ಇದನ್ನು ವೈದ್ಯಕೀಯ ಬಳಕೆಗೆ ಅನುಮೋದಿಸಲಾಗಿತ್ತು. ವಿಶೇಷವಾಗಿ ಅತಿಯಾದ ನಿದ್ರೆ ಸಮಸ್ಯೆ, ಗಮನ ಕೇಂದ್ರೀಕರಿಸಲು ಆಗದ ಸ್ಥಿತಿ ಹಾಗೂ ದೇಹದ ದಣಿವು ಕಡಿಮೆ ಮಾಡುವ ಚಿಕಿತ್ಸೆಯಲ್ಲಿ ಈ ಔಷಧಿಯನ್ನ ಬಳಸಲಾಗುತ್ತಿತ್ತು ಎನ್ನಲಾಗುತ್ತೆ. ಕೆಲ ವೈದ್ಯಕೀಯ ವರದಿಗಳ ಪ್ರಕಾರ ಮಕ್ಕಳಲ್ಲಿ ಕಂಡುಬರುವ ಹೈಪರ್ ಆಕ್ಟಿವಿಟಿ ಹಾಗೂ ನರ ಸಂಬಂಧಿತ ಕೆಲವು ಸಮಸ್ಯೆಗಳ ಚಿಕಿತ್ಸೆಯಲ್ಲೂ ಇದನ್ನ ನೀಡಲಾಗ್ತಾ ಇತ್ತು. ಆರಂಭಿಕ ಹಂತದಲ್ಲಿ ಕ್ಯಾಪ್ಟಗನ್ ಅನ್ನ ಸಾಮಾನ್ಯ ಔಷಧಿಯಂತೆ ಪರಿಗಣಿಸಲಾಗಿತ್ತು. ಕಾರಣ ಇದರಿಂದ ದೇಹದಲ್ಲಿ ತಾತ್ಕಾಲಿಕ ಚುರುಕುತನ ಹೆಚ್ಚಾಗ್ತಾ ಇತ್ತು, ವ್ಯಕ್ತಿಗೆ ಹೆಚ್ಚು ಶಕ್ತಿ ಬಂದಂತೆ ಭಾಸವಾಗುತ್ತಿತ್ತು, ನಿದ್ರೆ ಕಡಿಮೆಯಾಗುತ್ತಿತ್ತು, ದಣಿವು ತಾತ್ಕಾಲಿಕವಾಗಿ ಮಾಯವಾಗುತ್ತಿತ್ತು. ಆದರೆ ಕೆಲವು ವರ್ಷಗಳ ಬಳಿಕ ವೈದ್ಯಕೀಯ ತಜ್ಞರು ಹಾಗೂ ಸಂಶೋಧಕರು ಇದರ ಮತ್ತೊಂದು ಅಪಾಯಕಾರಿ ಮುಖವನ್ನ ಪತ್ತೆ ಹಚ್ಚಿದ್ರು. ಈ ಔಷಧಿಯ ನಿರಂತರ ಬಳಕೆ ದೇಹ ಮತ್ತು ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂಬ ಆತಂಕಕಾರಿ ಮಾಹಿತಿ ಹೊರಬಂತು. 1980ರ ದಶಕದಲ್ಲಿ ಕ್ಯಾಪ್ಟಗನ್ನ ದುಷ್ಪರಿಣಾಮಗಳು ಜಗತ್ತಿನ ಗಮನ ಸೆಳೆದ್ವು. ದೇಹ ಮತ್ತು ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುವ ಈ ಔಷಧಿಯ ದುರ್ಬಳಕೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಳಕೆಗೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿತು. ನಂತರ ಅನೇಕ ದೇಶಗಳು ಕ್ಯಾಪ್ಟಗನ್ ಅನ್ನು ನಿಷೇಧಿತ ಮಾದಕ ವಸ್ತುಗಳ ಪಟ್ಟಿಗೆ ಸೇರಿಸಿತು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಸಿಗುವ ಕ್ಯಾಪ್ಟಗನ್ ಔಷಧವಲ್ಲ, ಇದನ್ನು ನಿಷೇಧಿತ ಫೆನೆಥೈಲಿನ್ ಬದಲಿಗೆ ಆಂಫೆಟಮಿನ್ ಮತ್ತು ಕೆಫಿನ್ ಮಿಶ್ರಣ ಮಾಡಿ ನಕಲಿ ಕ್ಯಾಪ್ಟಗನ್ ಮಾತ್ರೆಗಳನ್ನು ತಯಾರಿಸಲಾಗ್ತಾ ಇದೆ. ಇವುಗಳನ್ನು ಗುರುತಿಸಲು ಮಾತ್ರೆಯ ಮೇಲೆ ಸಿ ಆಕಾರದ 2 ಅರ್ಧಚಂದ್ರಾಕೃತಿಯ ಗುರುತುಗಳಿರುತ್ತವೆ. ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ, ವಿಶೇಷವಾಗಿ ಸೌದಿ ಅರೇಬಿಯಾ, ಕ್ಯಾಪ್ಟಗನ್ ಡ್ರಗ್ನ ಅತಿದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾಗಿ ಗುರುತಿಸಲಾಗಿದೆ. ಕಠಿಣ ಕಾನೂನು ಹಾಗೂ ಕಟ್ಟುನಿಟ್ಟಿನ ನಿಯಮಗಳಿಗಾಗಿ ಪ್ರಸಿದ್ಧವಾಗಿರುವ ಸೌದಿಯಲ್ಲೇ ಈ ಡ್ರಗ್ಗೆ ಭಾರೀ ಬೇಡಿಕೆ ಇರುವುದಾಗಿ ಅಂತಾರಾಷ್ಟ್ರೀಯ ವರದಿಗಳು ಸೂಚಿಸುತ್ತವೆ. ಪರೀಕ್ಷೆ ಸಮಯದಲ್ಲಿ ಗಂಟೆಗಳ ಕಾಲ ನಿದ್ರೆ ಮಾಡದೆ ಓದಲು ಕೆಲ ವಿದ್ಯಾರ್ಥಿಗಳು ಇದನ್ನ ಬಳಸುತ್ತಾರೆ ಎನ್ನಲಾಗುತ್ತದೆ. ದೀರ್ಘ ದೂರ ಪ್ರಯಾಣ ಮಾಡುವ ಟ್ರಕ್ ಚಾಲಕರು ಹೆಚ್ಚು ಹೊತ್ತು ಜಾಗೃತರಾಗಿರಲು ಈ ಡ್ರಗ್ಗೆ ಅವಲಂಬಿತರಾಗುತ್ತಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇನ್ನು ಕೆಲ ಶ್ರೀಮಂತರು ಯುವಕರು ಪಾರ್ಟಿ ಹಾಗೂ ನೈಟ್ ಲೈಫ್ಗಾಗಿ ಕ್ಯಾಪ್ಟಗನ್ ಸೇವಿಸುತ್ತಾರೆ ಎನ್ನಲಾಗುತ್ತಿದೆ. ಪ್ರತಿ ವರ್ಷ ಸೌದಿ ಭದ್ರತಾ ಪಡೆಗಳು ಕೋಟ್ಯಂತರ ಕ್ಯಾಪ್ಟಗನ್ಗಳನ್ನು ವಶಕ್ಕೆ ಪಡೆಯುತ್ತಿದ್ದು, ಕೆಲ ಅಂದಾಜುಗಳ ಪ್ರಕಾರ 10 ರಿಂದ 15 ಕೋಟಿ ರೂಪಾಯಿ ಮೌಲ್ಯದ ಮಾತ್ರೆಗಳವರೆಗೂ ಸೀಸ್ ಆಗುತ್ತವೆ ಎನ್ನಲಾಗಿದೆ. ಕಠಿಣ ನಿಯಮಗಳ ನಡುವೆಯೂ ಸೌದಿ ಅರೇಬಿಯಾ ಈ ಡ್ರಗ್ನ ದೊಡ್ಡ ಮಾರುಕಟ್ಟೆಯಾಗಿರುವುದು ಜಗತ್ತಿನ ಗಮನ ಸೆಳೆಯುತ್ತಿದೆ. ಈ ಮಾದಕ ವಸ್ತುವನ್ನು ಉಗ್ರ ಸಂಘಟನೆಗಳು ಹೊಸದಾಗಿ ಸೇರಿದ ಯುವಕರಿಗೆ ಅಥವಾ ಮೊದಲ ಬಾರಿಗೆ ಯುದ್ಧ ಭೂಮಿಗೆ ಇಳಿಯುವ ಹೋರಾಟಗಾರರಿಗೆ ಉದ್ದೇಶಪೂರ್ವಕವಾಗಿ ನೀಡುತ್ತವೆ. ಇದರಿಂದ ದೇಹದಲ್ಲಿನ ಆಯಾಸ ತಕ್ಷಣವೇ ಮಾಯವಾಗಿ ಆ ಹೊಸ ಹೋರಾಟಗಾರನಿಗೆ ಎದುರಿಗಿರುವ ಸಾವಿನ ಭಯ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಆತ ತನ್ನ ಮೇಲಧಿಕಾರಿಗಳು ಕೊಡುವ ಯಾವುದೇ ಕ್ರೂರ ಆಜ್ಞೆಯನ್ನು ಹಿಂಜರಿಕೆ ಇಲ್ಲದೆ ಜಾರಿಗೊಳಿಸುವ ಮೃಗದಂತಾಗುತ್ತಾನೆ. ಐಸಿಸ್ ಉಗ್ರರ ಜೊತೆ ಹೋರಾಡುತ್ತಿದ್ದ ಕುರ್ದಿಶ್ ಪಡೆಗಳು ನಾವು ಎಷ್ಟೋ ಗುಂಡು ಹಾರಿಸಿದ್ರೂ ಅವು ಭಯಗೊಳ್ಳುತ್ತಿಲ್ಲ, ಅವರಿಗೆ ನೋವು ಕೂಡ ಆಗುತ್ತಿಲ್ಲ, ಗುಂಡು ಬಿದ್ದು ರಕ್ತಸಿಕ್ತರಾದರೂ ದಾಳಿ ನಡೆಸಲು ಪ್ರಯತ್ನಿಸುತ್ತಾರೆ ಎಂದು ಹೇಳಿರುವುದು ಈ ಡ್ರಗ್ಸ್ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಒಂದು ನಿದರ್ಶನ. ಈ ಭಯಾನಕ ಮಾದಕ ವಸ್ತುವನ್ನ ಸಿರಿಯಾ ಮತ್ತು ಯಮನ್ನಂತಹ ಸಂಘರ್ಷ ಪೀಡಿತ ದೇಶಗಳಲ್ಲಿ ಭಯೋತ್ಪಾದಕರು ಮತ್ತು ಬಂಡುಕೋರರು ಹೆಚ್ಚಾಗಿ ಬಳಸುತ್ತಾರೆ. ಯುದ್ಧದ ಮೈದಾನದಲ್ಲಿ ಸೈನಿಕರು, ಉಗ್ರರು ದೀರ್ಘಕಾಲ ದಣಿವಿಲ್ಲದೆ, ಹಸಿವಿಲ್ಲದೆ ಮತ್ತು ಸಾವಿನ ಭಯವಿಲ್ಲದೆ ಕ್ರೂರವಾಗಿ ಹೋರಾಡಲು ಇದನ್ನ ದಾಳವಾಗಿ ಬಳಸುತ್ತಾರೆ. ಒಟ್ಟಿನಲ್ಲಿ ಜಿಹಾದಿ ಡ್ರಗ್ ಎಂದೇ ಗುರುತಿಸಲ್ಪಟ್ಟಿರುವ ಕ್ಯಾಪ್ಟಗಾನ್ ಸಾಮಾನ್ಯ ಮಾದಕ ವಸ್ತುವಲ್ಲ. ಮನುಷ್ಯನ ದೇಹ ಮತ್ತು ಮನಸ್ಸಿನ ಮೇಲೆ ಅಸಹಜ ಪರಿಣಾಮ ಬೀರಿ ಭಾವನೆಗಳಿಲ್ಲದ ಜಾಂಬಿಯಂತೆ ವರ್ತಿಸುವ ಮಟ್ಟಕ್ಕೆ ತಳ್ಳುವ ಅಪಾಯಕಾರಿ ಡ್ರಗ್ ಎನ್ನುವ ಆತಂಕವೇ ಇಂದು ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣವಾಗಿದೆ.